ಇವತ್ತು 24 ಗಂಟೆ ನಾಯಿ ಜೊತೆ ಇರ್ಬೇಕು ಅಂತ ಹೇಳಿ ಹೊರಟಿದೀನಿ. ಏ ಚಿನ್ನು ಬಾಯ್ ಹಾಕೊಡು, ಯಾವ್ದು ಬಾಯಿ ತೆಗೀತೆ. ಇವಾಗ ಎಲ್ರು ಕಳಿಸ್ತೀನಿ, ಟಿಪಿಕಲ್ ಕಿತಾಡಿ ಕಿರಣ್ ಎಲ್ರು ಕರ್ಸ್ಬಿಟ್ಟು ದುಡ್ಡು ಮಾಡೋದು ಇವಾಗ. ನಾನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡಮ್ಮಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಮಾಡೋದಕ್ಕೆ ನನ್ನ ಲೈಫ್ ನ ರಿಸ್ಕ್ ಆಗಿಟ್ಟು ಈ ವಿಡಿಯೋನ ಮಾಡ್ತಾ ಇದೀನಿ. ನನಗೆ ಇಲ್ಲಿವರೆಗೂ 8 ಸರಿ ನಾಯಿ ಹತ್ರ ಕಚ್ಚಿಸ್ಕೊಂಡಿದೀನಿ. ಕಂಗ್ರಾಚುಲೇಷನ್ ಬ್ರದರ್. ಆದ್ರೂ ನಂಗೆ ನಾಯಿ ಅಂದ್ರೆ ಪ್ರೀತಿ. ನಾನೇನು ಮಾಡ್ಲಿ ಸ್ವಾಮಿ, ನಾನು ಹುಡುಗಿ ನಾಯಿ ಪ್ರೇಮಿ. ಇವತ್ತು 24 ಗಂಟೆ ನಾಯಿ ಜೊತೆ ಇರ್ಬೇಕು ಅಂತ ಹೇಳಿ ಡಿಸೈಡ್ ಆಗಿ ಹೊರಟಿದೀನಿ. ಸೊ ನನ್ನ ಜೊತೆ ಮೋನಿಶ್ ಕೂಡ ಇದಾರೆ. ಸೊ ಮೋನಿಶ್ ಹೆಲ್ಪ್ ಮಾಡ್ತಾ ಇರೋದು. ನಾಯಿನ ಅವ್ರ ಫ್ರೆಂಡ್ ಮನೆಯಲ್ಲಿ, ಒಬ್ರು ಮನೆಯಲ್ಲಿ ಜರ್ಮನ್ ಶೆಪರ್ಡ್ ಇದೆ, ಆ ನಾಯಿನ ಕೊಡ್ತೀನಿ ಅಂತ ಹೇಳಿದಾರೆ. ಸೊ ಇವಾಗ ಆ ಜಾಗಕ್ಕೆ ಹೋಗ್ತಾ ಇದೀವಿ. ಇವಾಗ ಮೊದ್ಲ ಜಾಗಕ್ಕೆ ಹೋಗೋಣ ಬನ್ನಿ. ಬಟ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗ್ತದೆ. ನಂಗೆ ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಬಟ್ ನಾನ್ ಜಾಸ್ತಿ ಇಷ್ಟ ಪಡೋದು ಅದಕ್ಕೆ ಏನ್ ಅನ್ಸುತ್ತೋ ಏನೋ ಕಚ್ಬಿಡುತ್ತೆ. ಸಿಕ್ಕಾಪಟ್ಟೆ ಕಚ್ಚಿಸ್ಕೊಂಡಿದೀನಿ ನಾನು. ನಾಯಿ ಕಚ್ಚಿದ್ರೆ ಗುರುಬಲ ಇರಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಇರ್ಬೇಕು. ನಂಗೆ ಗುರುಬಲನೂ ಇಲ್ಲ, ಹೆಣ್ಣಿನ ಬಲನೂ ಇಲ್ಲ. ನಾಯಿ ಬಂತು. ಫ್ರೆಂಡ್ಲಿನಾ ಬ್ರೋ? ಹೌದಾ? ಬಾಯ್ ಹಾಕೊಡು, ಯಾವ್ದು ಬಾಯಿ ತೆಗೀತೆ. ಏನ್ ಹೆಸರು? ರಾಣಾ. ರಾಣಾ? ಓ ಹುಡುಗ, ಹಂಗಾರೆ ಅಡ್ಜಸ್ಟ್ ಆಗ್ಬಿಡುತ್ತೆ. ರಾಣಿಂಗೆ ಕುಂಕುಮ ಎಲ್ಲ ಇಟ್ಟು ಟ್ರೆಡಿಷನ್ ಆಗಿ ನೋಡ್ಕೊಂಡಿದ್ದಾರೆ. ಬಾಯ್ ಹಾಕಡೆ, ಬಾಯ್ ಹಾಕಡೆ. ಅದ್ಯಾಕೆ ಹಂಗಾಡ್ತೀಯ? ನಿನ್ನ ತಿಂದಾಕ್ಬಿಡ್ತೀನ ನಾನು. ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ಬ್ರೋ. ಕೂಲ್ ಬಾಸು ಕೂಲ್. ನೋ 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 ಸಿಟ್ ಬ್ರೋ. ಇದು ಯಾವ ಭಾಷೆ ಅವ್ರು ಟ್ರೈನ್ ಮಾಡಿರೋದು? ಅದಕ್ಕೆ ಭಾಷೆ ಇಲ್ಲ. ಅಲ್ಲ ಬ್ರೋ, ಇದಕ್ಕೆ ಅಂದ್ರೆ ಯಾವ ಭಾಷೆನ ಮಾತಾಡ್ಸ್ತಾರೆ? ಕನ್ನಡದಲ್ಲಿ. ಕನ್ನಡದಲ್ಲ. ಸಿಟ್ ಸಿಟ್ರನಾ. ನಾಯಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ. ಸೊ ಇವತ್ತು ನನ್ನ ಟಾಸ್ಕ್ ಏನು ಅಂತಂದ್ರೆ ಈ ನಾಯಿನ ದಪ್ಪ ಮಾಡೋದು. ಏ ಮಧ್ಯ ರೋಡ್ ಇರ್ಬೇಡ, ಬಾ ಆ ಕಡೆ ಕಮಾನ್. ನನಗೊಂಥರ ರಾಜನ್ ಫೀಲು. ಹಾಯ್ ಸರ್. ಹಾಯ್ ಮಾಮ್. ಆರಾಮ? ನನ್ನ ಹಸ್ಬೆಂಡ್ ಡೈಲಿ ನಿಮ್ದು ಒಂದು 2 to 3 ವಿಡಿಯೋಸ್ ನಿಮ್ದು ಮತ್ತೆ ಒನ್ ಜಾಯಿಂಟ್ ಕನ್ನಡ ಅಲ್ಲ ಒನ್ ಜಾಯಿಂಟ್ ಅಲ್ಲ ಯಾವುದು ಕಿತೋಡಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಜನ. ಮೊಬೈಲ್ ನೋಡಿ ನಿಮ್ದೇ ಬರುತ್ತೆ, ಟಿವಿ ನೋಡಿ ನಿಮ್ದೇ ಬರುತ್ತೆ, ನಮ್ದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಕ್ಚುಲಿ ಕಿರಣ್ ಅವ್ರ ಹೆಸರು ಇದೇ ಚೆನ್ನಾಗಿದೆ, ಕಿತಾಡಿ ಚೆನ್ನಾಗಿಲ್ಲ, ಕಿತ್ತೋಡಿ. ಬೇಡ, ಹೆಸರು ಮೇಲೆ ಫನ್ ಮಾಡಿದ್ರಲ್ಲ ಮನುಷ್ಯ ಅಷ್ಟೇ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಇದು ಮನೆಯಲ್ಲೇ ಇಟ್ಕೊಂಡು ಸಾಕಿ ಇದಕ್ಕೆ. ಇವಾಗ ಹೊರಗಡೆ ಬಂದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಚಂದ್ರ ಮಂಚಕ್ಕೆ ಬಾ ಚಕೋರಿ. ಇವಾಗ ನಾಯಿನ ಹೆಂಗ್ ಟ್ರೈನ್ ಮಾಡ್ತೀನಿ ನೋಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇಲ್ಲೋಡು, ಇಲ್ಲಿ ನೋಡಿಲ್ಲ ನನ್ನ ನೋಡು. ಹೆಣ್ಮಕ್ಳು ಅಷ್ಟೇ ನನ್ನ ನೋಡಲ್ಲ ಅನ್ಕೊಂಡಿದ್ದೆ. ನಾಯೂ ನನ್ನ ನೋಡ್ತಾ ಇಲ್ಲ. ಇದು ನೀನ್ ನನ್ ಮಾತು ಕೇಳಿಲ್ಲ ಅಂದ್ರೆ ಅದ್ರ ಜೊತೆ ಬಿಟ್ಬಿಡ್ತೀನಿ. ನಿನ್ನ ಬಾ ಬಿಟ್ಬಿಡ್ಲ ಅಲ್ಲಿ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರೇನೋ? ಇಲ್ಲೋಡು, ಸೆಕೆಂಡ್ ಕೊಡು. ಸೆಕೆಂಡ್ ಹಬ್ಬ ಕಷ್ಟ ಕೊಡು ಈ ನಾಯಿನ ಮೇಂಟೈನ್ ಮಾಡೋದು. ನಾನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡಮ್ಮಿ. ಸೆಕೆಂಡ್ ಈ ಕೈ ಕೊಡು. ಹಾ ಕೊಡು, ಯಾವ್ದೋ ಒಂದ್ ಕೊಡು. ವೆರಿ ಗುಡ್. ಕೂತು ಗುಡ್ ಬಾಯ್. Few moments later. ಸೆಕೆಂಡ್ ವೆರಿ ಗುಡ್. ಹೈ ಫೈ. ಅಪ್ಪ ಪುಣ್ಯಕ್ಕೆ ಮೂರನ್ನ ಕಲ್ಸಿದೀನಿ. 20 minutes later. ಕಂಟಿನ್ಯೂಸ್ ಆಗಿ ಇದನ್ನ ಟ್ರೈನ್ ಅಪ್ ಮಾಡಿ ಇವಾಗ ಇದನ್ನ ರೆಡಿ ಮಾಡಿದೀನಿ. ಇದನ್ನ ಕರ್ಕೊಂಡೋಗಿ ಸೆಕೆಂಡ್ ಕೊಡ್ಸ್ಬಿಟ್ಟು ಫುಲ್ ಇಂಪ್ರೆಸ್ ಮಾಡೋಣ. ಬನ್ನಿ ಆಂಟಿ, ಸೆಕೆಂಡ್ ಬೇಕಾ? ಬ್ಯಾಡ ಕಣಪ್ಪ. ಬನ್ನಿ ಬ್ರಾ, ಇಲ್ಲಿ ಬನ್ನಿ. ಅಣ್ಣ ಮರ್ಯಾದಿ ಕಳಿಬೇಡವಾ? ಕೇಳಿಸ್ಕೊಳ್ಳಿ, ಮರ್ಯಾದಿ ಕಳಿಬೇಡ ಪ್ಲೀಸ್. ಅವ್ರು ಬಂದ ತಕ್ಷಣ ನೀಟಾಗಿ ಸೆಕೆಂಡ್ ಕೊಡ್ಬೇಕು. ಓಕೆ? ಇದು ನಮ್ ನಾಯಿನೇ ರಾಣಾ ಅಂತ ಹೇಳಿ. ಸೆಕೆಂಡ್ ಕೇಳಿ ಬ್ರೋ, ಸೆಕೆಂಡ್ ಕೊಡುತ್ತೆ. ರಾಣಾ ಸೆಕೆಂಡ್ ಕೊಡು. ವೆರಿ ಗುಡ್. ಖುಷಿ ಆಯ್ತಾ ಬ್ರಾ? ಥ್ಯಾಂಕ್ ಯು ಬ್ರಾ. ಹೆಂಗೆ ನೆಕ್ಸ್ಟ್ ಇಂದ ಯಾರಾದ್ರೂ ಸೆಕೆಂಡ್ ಬೇಕು ಅಂದ್ರೆ 100 ರೂಪಾಯಿ ಚಾರ್ಜ್ ಮಾಡ್ತೀನಿ. ಕೊನೆಗೂ ಟ್ರೈನ್ ಮಾಡ್ಬಿಟ್ಟೆ ಗುರು. ಇವಾಗ ಎಲ್ರು ಕಳಿಸ್ತೀನಿ. ಟಿಪಿಕಲ್ ಕಿತಾಡಿ ಕಿರಣ್ ಎಲ್ರು ಕರ್ಸ್ಬಿಟ್ಟು
ದುಡ್ಡು ಮಾಡೋದು ಇವಾಗ ಮನಿ ಬ್ರಲ್ಲಿ ಲಿಸನ್ ಟು ಮೀ ಅಂತಿರಲ್ಲ ನಿಮ್ ಮಾತು ಯಾರು ಕೇಳ್ತಾರೆ? ನಾಯಿ ಕೇಳುತ್ತೆ ನಿನ್ ಮೇಲೆ ಹೇಳ್ಕೋಬಹುದು. ನಿಮ್ ಮಾತು ಯಾರು ಕೇಳ್ತಾರೆ? ನಾಯಿ ಕೇಳುತ್ತೆ. ನೋಡಿ ಸೆಕೆಂಡ್ ಕೊಡು. ಸೆಕೆಂಡ್ ಅದು ಅವ್ರಿಗೆ. ಹೆಂಗೆ ಕಮನ್ ತನ್ವಿಯರ್ ಕಮ್ ಹಿಯರ್. ದಿಸ್ ರಾಣಾ ಸಿಟ್. ಹಾಯ್ ರಾಣಾ ಸಿಟ್. ಸಿಟ್. ಹೆಣ್ಮಕ್ಳು ಮುಂದೆ ಮಾನ ಮರ್ಯಾದೆ ತೆಗಿಬೇಡ. ಓಕೆ ಸೆಕೆಂಡ್ ಕೊಡು ಅವ್ರಿಗೆ. ಹಾ ಹೊಳಸ್ಬಿಡೋರೆ ಬೆಳಗ್ಗೆಯಿಂದ. ಅದಕ್ಕೆ ಅಲ್ವಾ ಸರ್ ಫೇಮಸ್? ನಾನು ಹೆಂಗ್ ಟ್ರೈನ್ ಮಾಡಿದೀನಿ ನೋಡಿ. ರಾಣಾ ಸಲ್ಯೂಟ್ ಎಲ್ಲ ಹೊಡಿಬೇಡ, ಅಷ್ಟೇನ್ ದೊಡ್ಡ ವ್ಯಕ್ತಿ ಅಲ್ಲ. ಈ ನಾಯಿ ಗಂಡ್ ಮಕ್ಳಿಗೆ ಏನು ಮಾಡಲ್ಲ, ಹೆಣ್ಮಕ್ಳು ಕಂಡ್ರೆ ಆಗಲ್ಲ. ಯಾಕೆ? ನಂತರ ಬಿಡ್ರಣ. ಸೆಕೆಂಡ್ ನಾನು ಹೇಳಿದ್ರೇನೆ ಕೊಡೋದು. ಇಸ್ಕೊಬಿಡಿ ನೋಡೋಣ. ಸೆಕೆಂಡ್ ಕೊಡು ಬಂಗಾರ ಕೊಡು. ನೋ ಮಾಮ ಬಂದಿದ್ದಾನೆ ಕೊಡು. ಮಾಮ ಸೆಕೆಂಡ್ ಕೊಡು. ಮಗ ತೆಕ ಮುಸವಣ್ಣ. ಸೆಕೆಂಡ್. ಈಗ ನಾನು ಕೇಳ್ತೀನಿ ನೋಡಿ. ರಣ ಸೆಕೆಂಡ್. ಹೆಂಗೆ ಪಾಪ ಏನ್ ಪಾಪ ಮಾಡಿತ್ತು ಇವತ್ತು? ಏನಕ್ಕೆ ಪಾಪ ಮಾಡಿತ್ತು? ಅದ್ರ ಮುಖದಲ್ಲಿ ಎಷ್ಟು ಕನ್ಫ್ಯೂಷನ್ಸ್ ಕಾಡ್ತಾ ಇದೆ. ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಅದು ಗಣ್ಣಾಯಿ. ಸಿಗಮ್ಸ್ಕೊಂಡೋಗ್ರಿ. ನಾನ್ ಕರ್ಕೊಂಬಂದಿನಿ ಅಂದ್ರೆ ಅದು ಬಾಯ್ ಆಗಿರುತ್ತೆ, ನೀವ್ ಕರ್ಕೊಂಬಂದ್ರೆ ಗರ್ಲ್ ಆಗಿರುತ್ತೆ. ಜನ ಆಮೇಲೆ ಬಾಯ್ ಆದ್ರೆ ಮಾತ್ರ ಕರ್ಕೋಗದ. ಗೈಸ್ ದಯವಿಟ್ಟು ಈ ಅಪ್ಪನ ಹತ್ರ ಸ್ವಲ್ಪ ಹುಷಾರಾಗಿರಿ. ಭೇದ ಭಾವ ಇಲ್ಲ, ಬಾಯಿ ಗರ್ಲು ಎಲ್ಲ ಒಂದೇ. ಆಯ್ತು ಅನ್ಸುತ್ತೆ. ಫೋಟೋ ತೆಗಿರಿ. ಹೆಂಗಿರ್ಬೇಕು ಅಂದ್ರೆ ಈ ನಾಯಿ ಈ ಕಿವಿ ಮಧ್ಯೆ ನಂದು ಚಿನ್ ಬರ್ಬೇಕು. ಸ್ಟ್ರೈಟ್ ಆಗಿ ಹಂಗೇರ ಅಣ್ಣ ಹಂಗೇರೋ ಅಣ್ಣ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಆಂಗಲ್ ಬರ್ತಾ ಹೆಂಗ್ ಕಾಣಿಸ್ತಾ ಇದೀನಿ? ಬೋತ್ ಡಾಗ್ಸ್ ಇನ್ ಸೇಮ್ ಫ್ರೇಮ್ ಅಂತ ಬರ್ತದೆ. ಕ್ಯಾಪ್ಷನ್ ಹೇಳ್ತೀನಿ ನೋಡಿ. ಮೈ ಗರ್ಲ್ ಫ್ರೆಂಡ್ ಲವ್ ಡಾಗಿ ಬಟ್ ಐ ಲವ್ ಡಾಗಿ ಸ್ಟೈಲ್ ಅಂತ ಹಾಕ್ಬಿಡಿ. ಬರೀ ಇಂತದೆಯ. ಅಲ್ಲಪ್ಪ ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಇದೇ ತರ ನಿಂತ್ಕೊಂಡಿದ್ರಿ. ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ನಿಂತ್ಕೊತೀನಿ. ಇವಾಗ ರಾಣನ ಸ್ಪೆಷಲಿಸ್ಟ್ ಹತ್ರ ಟ್ರೈನ್ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದೀನಿ. ಅವ್ರದ್ದು ಸ್ವಲ್ಪ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ಇದಕ್ಕೆ ಟ್ರೈನ್ ಮಾಡೋಣ ಅಂತ. ಟ್ರೈನ್ ಮಾಡೋರ ಹತ್ರ ಬಂದಿದೀವಿ. ಬಟ್ ಅವರೇ ಒಂದೆರಡು ನಾಯ್ಸ್ ಹಾಕಿದ್ದಾರೆ. ಬೆಳಿಗ್ಗೆಯಿಂದ ಇದನ್ನ ಜೊತೆಗೆ ಇಟ್ಕೊಂಡಿದೀನಿ, ಒಂದು ಸರಿ ಬೊಗ್ಲಿಲ್ಲ. ಅದು ಬಂದ ತಕ್ಷಣ ಬೊಗಳ್ತಾ ಇದೆ. ಬ್ರೋ ಬೆಳಿಗ್ಗೆಯಿಂದ ಟ್ರೈನ್ ಮಾಡಿರೋದು ಎರಡೇ, ಒಂದು ಸಿಟ್ ಡೌನ್, ಇನ್ನ ಶೇಕ್ ಹ್ಯಾಂಡ್. ಅಷ್ಟು ಮಾಡಿ ದೊಡ್ಡ ವಿಷಯ. ಹೌದಾ? ನೋಡಿ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ಹೊಟ್ಟೆ ಒಳಗಡೆ ಹುಳ ಇರ್ಬೇಕು, ಅದಕ್ಕೆ ಅದು ಸೈಜ್ ಬಂದಿಲ್ಲ ಅಂತ. ಕಮನ್ ರಣ. ಕುದುರೆ ಡಿಫ್ರೆನ್ಸ್ ಏನು ಅಂದ್ರೆ ಇದು ಎಷ್ಟು ಅಟೆಂಟಿವ್ ಆಗಿದೆ ಅಂತ ಬಾಲ ನೋಡಿದಾಗಲೇ ಗೊತ್ತಾಗುತ್ತೆ. ಸ್ಟ್ರೈಟ್ ಆಗಿದೆ. ಇದ್ರ ಬಾಲ ನೋಡಿ, ಸ್ಟ್ರೈಟ್ ಮಾಡ್ಕೊಳೋ ಹಿಂಗೆ. ಅದ್ ನೋಡಿ ಎಷ್ಟು ಅಟೆಂಟಿವ್ ಆಗಿದೆ. ಅದೇ ಕಲ್ನ ಎತ್ಕೊಂಡ್ಬರುತ್ತೆ ಪಕ್ಕ. ಸರ್ಚ್ ಟೇಕ್ ಸರ್ಚ್. ಗುಡ್ ಬಾಯ್ ಕಮ್ ಗುಡ್ ಬಾಯ್. ಅದೇ ಕಲ್ ಬಾಡಾ ಬೇರೆ ಇಲ್ಲ, ಏನು ಬೇರೆ ಇಲ್ಲ. ಗುಡ್ ಗರ್ಲ್. ಈ ತರ ಟ್ರೈನ್ ಮಾಡಿ ಎಷ್ಟು ದಿನ ತಗೊಂಡಿದ್ರಿ ಬ್ರೋ? ಏನಿಲ್ಲ ಮಾಮೂಲಿ ಅದ್ರ ಜೊತೆನೆ ಲೈಕ್ ಒಂಥರ ಫ್ರೆಂಡ್ಶಿಪ್ ಆಗಿದ್ದು ಕ್ಲೀನ್ ಆಗಿ. ಅದಕ್ಕೆ ನಮ್ಮ ಮನ್ಸು ಅರ್ಥ ಆಗ್ಬೇಕು. ಅದಕ್ಕೆ ನಮ್ಮ ಟ್ರೈನಿಂಗ್ ಮೇಲೆ ಲೈಕ್ ನಾವು ಅದನ್ನ ಹೇಗೆ ಒಬಿಡಿಯಂಟ್, ಸುಮ್ಮನೆ ಮುದ್ದು ಮಾಡೋದು ಮಾಡ್ಬೇಕಿಲ್ಲ ಅಂತಲ್ಲ. ನಾಯಿ ತರ ಸಾಕಿ. ಕೆಲವರು ಜನಗಳಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಬೇರೆ ತರ ಹೇಳ್ತಾ ಇರಲ್ಲ. ಮಕ್ಳು ಕೂಡ ಪ್ರೀತಿನ ಮಕ್ಳಿಗೆ ಕೊಡಿ, ನಾಯಿ ಕೂಡ ಪ್ರೀತಿನ ನಾಯಿಗೆ ಕೊಡಿ. ಹಂಗಂತ ನಾಯಿನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಹೇಗೆ ಅದು ಒಬಿಡಿಯಂಟ್ ಆಗಿದೆ ಆ ತರ ಇಟ್ಕೊಡಿ. ನಾಯಿನ ಎತ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು, ನೋಡಿದೀನಿ ಮಕ್ಳನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ನೀವೇ ನೋಡಿರ್ತೀರಲ್ಲ, ಅಬ್ವಿಯಸ್ಲಿ ನೀವು ವಿಡಿಯೋ ಮಾಡ್ತಾ ಇರ್ತೀರ. ಹೆಂಗೆ ಅಂದ್ರೆ ಈಗ ಅಟ್ಯಾಕ್ ಅಂದ್ರೆ ಅಟ್ಯಾಕ್, ನಮ್ಗೆ ಥ್ರೆಟನ್ ಕೊಡಬಾರ್ದು ಯಾರು. ಸೊ ನನ್ಗೆ ಈಗ ಫುಲ್ ಪ್ರೊಟೆಕ್ಷನ್ ಇದೆ. ಈಗ ನನ್ಗೆ ಯಾರು ಏನು ಬಂದು ಹೊಡಿಯೋದು, ಟಚ್ ಮಾಡೋದು ತರ ಎಲ್ಲ ಯಾರು ಏನು ಮಾಡಬಾರ್ದು. ಸೊ ಆತರ ಈಗ ಯಾರು ನಂಗೆ ಹೊಡಿಯೋಕನ ಬಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಇಲ್ಲಿ ಎಲ್ಲ ಭಯ ಕೊಡುತ್ತೆ. ಹೌದಾ? ನಾಯಿಗಳು ಅಂದ್ರೆ ಎಷ್ಟು ಪ್ರೀತಿ ಬ್ರೋ ನಿಮ್ಗೆ? ಹಂಗೆ ಅಂತ ಹೇಳೋದು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದು ಹೌದಾ? ಅವುಗಳು ಕೇಳಿದ್ರೆ ಎಷ್ಟು ಪ್ರೀತಿ ಅಂತ ಅದು ಹೇಳಕ್ ಆಗಲ್ಲ, ಹಂಗೆ ನಮಗೂ ಹೇಳಕ್ ಆಗಲ್ಲ. ಕಾಂಟೆಂಟ್ ಮಾಡ್ಬೇಕು ಅಂತ ಬಂದೆ ನಾಯಿ ಜೊತೆ. ಬಟ್ ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಆಕ್ಚುಲಿ ಇನ್ಫಾರ್ಮೇಶನ್ ತುಂಬಾ ಬೇಕಾಗಿದ್ದು. ನಾಯಿಗಳ ಬಗ್ಗೆ ತುಂಬಾ ತಿಳ್ಕೊಳಕಿದೆ. ತುಂಬಾ ಜನ ಗೊತ್ತಿಲ್ಲದೆ ಸಾಕ್ತಾ ಇರ್ತಾರೆ. ಸಾಕ್ಲಿ, ತಿಳ್ಕೊಂಡು ಸಾಕ್ಲಿ, ಇಲ್ಲ ತಗೊಂಡ್ಮೇಲೆ
ಸಾಕ್ತಾನೆ ತಿಳ್ಕೊಳ್ಳಿ. ನಮಗೂ ನಾವು ಏನು ಕಲ್ತ್ಕೊಂಡು ಇದ್ ಮಾಡಿರಲ್ಲ, ನಾವು ಒಂದ್ ವಯಸ್ಸಿಂದ ಸಾಕಿ ನೋಡಿ ಮಾಡಿ ಸಾಕ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ನಾಯಿನ ತೋರ್ಸಿದ್ಕೆ. ಸೊ ಡೆಫಿನೆಟ್ ಆಗಿ ಒಂದಿಷ್ಟು ಇನ್ಪುಟ್ಸ್ ಗಳು ಸಿಕ್ತು. ನೀವೊಂದು ಸಾಕಿರೋದು ಬ್ರಾ ನಾನಾ ನಮ್ಮ ಮನೇಲಿ ನಮ್ಮ ಅಮ್ಮನ ಅನ್ನ ಸಾಕಿರೋದು ದೊಡ್ಡ ವಿಷಯ. ನಾಯಿನ ಸಾಕೋದು ಈಸಿ ಅಲ್ಲ. ಯಾರ್ಯಾರು ನಾಯಿನ ಸಾಕ್ತಾ ಇದೀರಾ ನಿಜವಾಗ್ಲೂ ನಿಮ್ಗೆಲ್ಲ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಬಟ್ ನಾಯಿನ ಸಿಕ್ಕಾಪಟ್ಟೆ ಕೇರ್ ಮಾಡಿ. ದಯವಿಟ್ಟು ನಾಯಿನ ಸಾಕ್ತೀನಿ ಅಂತ ತಗೊಂಡು ಬೀದಿನಲ್ಲೆಲ್ಲ ಬಿಟ್ಬಿಡ್ಬೇಡಿ. ಇವಾಗ ನಮ್ಮ ನಾಯಿನ ಕರ್ಕೊಂಡು ನಾವು ವಾಪಸ್ ಹೋಗೋಣ. ಪಾಪ ಬೆಳಗ್ಗೆಯಿಂದ ನನ್ನ ಜೊತೆ ಸಿಕ್ಕಾಪಟ್ಟೆ ಒಬಿಡಿಯಂಟ್ ಆಗಿತ್ತು. ಒಂದಿಷ್ಟು ವಿಷಯಗಳನ್ನ ನಾಯಿ ನೋಡಿ ಕಲಿತೆ. ಜೀವನದಲ್ಲಿ ಇದಕ್ಕೆ ಮಾತಾಡೋಕೆ ಬರ್ದೇ ಇರ್ಬೋದು, ಬಟ್ ಏನೋ ಒಂಥರ ಬಾಂಡಿಂಗು, ಕನೆಕ್ಷನ್ನು. ಈಗ ವಾಪಸ್ಸು ಅವ್ರ ಮನೆಯವ್ರು ಕೊಟ್ಬಿಡೋಣ. ರಾತ್ರಿ ಎಲ್ಲ ನಾನೇ ಇಟ್ಕೊತೀನಿ ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು, ಯಾರ್ಯಾರು ನಾಯಿನ ಸಾಕಬೇಕು ಅಂತ ತೊಗೊತೀರಾ ದಯವಿಟ್ಟು ಸಾಕೋಕ್ಕಾಗಿಲ್ಲ ಅಂತಂದರೆ ಸಾಕೋರು ತುಂಬ ಜನ ಇದ್ದಾರೆ, ಕೊಟ್ಬಿಡಿ. ಬಟ್ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ರೋಡಲ್ಲಿ ಬಿಟ್ಬಿಡೋದು ಆ ಥರ ದಯವಿಟ್ಟು ಮಾಡಬೇಡಿ. ಆಮೇಲೆ ಇನ್ನೊಂದು ಕೈಂಡ್ ರಿಕ್ವೆಸ್ಟ್ ಏನು ಅಂತಂದರೆ, ರೋಡಲ್ಲಿ ನಾಯಿಗಳ ಕಾಣಿಸಿದ್ರೆ ಅದಕ್ಕೆ ಹೊಡೆಯೋಕೆ ಹೋಗ್ಬೇಡಿ. ಆದರೆ ಫೀಡ್ ಮಾಡಿ, ಇಲ್ಲ ಅಂತ ಅಂದರೆ ನಿಮ್ಮ ಪಾಡೆ ನೀವು ಸುಮ್ಮನೆ ಹೋಗ್ಬಿಡಿ. ದಯವಿಟ್ಟು ಪ್ರಾಣಿ ಹಿಂಸೆನ ಮಾಡಬೇಡಿ. ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ನಿಕರವಿಲ್ಲದ ಕಟುಕರ ದಾಳಿಗೆ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ರಾಣನ ಇಬ್ಬರನ್ನು ಮಿಸ್ ಮಾಡ್ಕೊತಾರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.